ಬಾಗಲಕೋಟೆಯಲ್ಲಿ ಉಲ್ಟಾ ಹೊಡೆದ ವ್ಯವಸ್ಥೆ. ಮಾಹಿತಿ ಕೇಳೋದಕ್ಕೆ ಹೋದ್ರೆ ಅರ್ಜಿದಾರನಿಗೆ ಲಂಚದ ಆಫರ್ ಕೊಟ್ಟ ಅಧಿಕಾರಿ, ಅರ್ಜಿದಾರನಿಗೆ ಲಂಚದ ಆಫರ್ ಕೊಟ್ಟ ಸರ್ಕಾರಿ ಅಧಿಕಾರಿ ಈಗಾಗಲೇ ಜನಾಕ್ರೋಶಕ್ಕೂ ಕಾರಣವಾಗಿದೆ. ಸರ್ಕಾರಿ ಕಚೇರಿಯಲ್ಲಿ ಝಣ ಕಾಂಚಾಣದ್ದೇ ಸದ್ದು. ಮಾಹಿತಿ ಹಕ್ಕಿನ ಭ್ರಷ್ಟಾಚಾರ ಬಯಲು ಮಾಡೋ ಆತಂಕವೂ ಕೂಡ ಅಧಿಕಾರಿಗೆ ಶುರುವಾಗಿರುವಂತಹದ್ದು. ಇನ್ನು ಅರ್ಜಿದಾರನಿಗೆ ದುಡ್ಡು ಕೊಡುವಂತಹ ದೃಶ್ಯವೂ ಕೂಡ ಸೆರೆಯಾಗಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕಚೇರಿಯಲ್ಲಿ ಅಧಿಕಾರಿಗಳು ಆಡಿದ್ದೇ ಆಟ. ಬೀಳಗಿಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಚೇರಿ 168 ರೂಪಾಯಿಯ ಚಲನ್ ತಂದವನಿಗೆ ಭ್ರಷ್ಟ ಅಧಿಕಾರಿಯಿಂದ ಆಮಿಷ. ಇನ್ನು ಹಣ ಕೊಡುವಂತಹ ದೃಶ್ಯವೂ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಆ ದೃಶ್ಯವನ್ನ ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇಲ್ಲಿ ಅರ್ಜಿದಾರನ ತಾತ್ಪರ್ಯ ಇದ್ದಿದ್ದೇನು? ನಿಮ್ಮ ಕಚೇರಿಯಲ್ಲಿ ಬಳಕೆಯಾಗುವಂತಹ ಸರ್ಕಾರಿ ವಾಹನಗಳ ಚಲನವಲನದ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ಹೇಳಿ ಅರ್ಜಿ ಸಲ್ಲಿಕೆ ಮಾಡ್ತಾನೆ. ಆ ಸಂದರ್ಭದಲ್ಲೊಬ್ಬ ಪ್ರಾಮಾಣಿಕ ಅಧಿಕಾರಿ ಮಾಡಬೇಕಾಗಿರೋದೇನು? ನಮ್ಮಲ್ಲಿ ಇಷ್ಟು ವೆಹಿಕಲ್ಸ್ಗಳಿದ್ದಾವೆ, ಆ ವೆಹಿಕಲ್ಸ್ಗೆ ಇಷ್ಟು ಉಯ್ತೀವಿ, ಅದನ್ನ ಇಲ್ಲಿಗೆ ತಗೊಂಡು ಹೋಗ್ತೀವಿ, ಈ ಮಾಹಿತಿಯನ್ನು ಕೊಡಬೇಕಾಗಿತ್ತು. ಇದು ಪ್ರಾಥಮಿಕವಾಗಿ. ಆದರೆ ಈ ಅಧಿಕಾರಿ ಅರ್ಜಿ ಹಾಕೋದಕ್ಕೆ ಬಂದ ಅರ್ಜಿದಾರನ ಬಳಿ ಹಣ ಕೊಡುವಂತಹ ದೃಶ್ಯ. ನೀನೇನು ಬೇಕಾದರೂ ಪ್ರಶ್ನೆ ಮಾಡಬಹುದು, ಆದರೆ ನಮ್ಮ ಗಾಡಿಯ ಚಲನವಲನದ ಬಗ್ಗೆ ಮಾಹಿತಿ ಕೇಳಬೇಡ. ಇದರ ಅರ್ಥ ಏನು? ಹಾಗಾದರೆ ಈ ಅಧಿಕಾರಿಗಳು ಆ ವಾಹನಗಳನ್ನು ದುರುಪಯೋಗ ಪಡಿಸಿಕೊಳ್ತಾ ಇದ್ರೋ ಅಥವಾ ಆ ವಾಹನಗಳನ್ನು ಮಾರ್ಕೊಂಡಿದ್ದಾರೋ? ಈ ಅರ್ಥದಲ್ಲೂ ಕೂಡ ವಿಚಾರಗಳು ಕಾಡ್ತವೆ. ಅರ್ಜಿದಾರ ಕಚೇರಿಗೆ ಹೋಗುವಂತಹ ಸಂದರ್ಭದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ತಕ್ಷಣ ರಿಸೆಪ್ಷನ್ನಲ್ಲಿದ್ದವರು ಅಥವಾ ಆ ಕಚೇರಿಯ ಅಧಿಕಾರಿಗಳು ಯಾರೋ ಹೇಳ್ತಾರೆ 168 ರೂಪಾಯಿ ಶುಲ್ಕ ಕೊಟ್ಟು ಚಲನನ್ನು ಭರ್ತಿ ಮಾಡಬೇಕು. ಆ ಕೆಲಸನ ಮಾಡಿದ್ರು ಅರ್ಜಿದಾರರು. ಚಲನ್ ಭರ್ತಿ ಮಾಡಿದ ನಂತರ ಈ ಅಧಿಕಾರಿಯ ಬಳಿ ಹೋಗ್ತಾರೆ. ಕಾರಣ ಇವರೇ ಮೇಲಾಧಿಕಾರಿಯಾಗಿ ಕೂತ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ಮಾಹಿತಿ ಕೊಡೋದಕ್ಕೆ ಆಗೋದಿಲ್ಲ. ನೀವು ಬಾಯಿ ಮುಚ್ಚಬೇಕು ಅಂದರೆ ನಾನು ಇಂತಿಷ್ಟು ಹಣ ಕೊಡ್ತೀನಿ ಅಂತೇಳಿ ಹಣ ಕೊಡುವಂತಹ ದೃಶ್ಯ, ಎಕ್ಸ್ಕ್ಲೂಸಿವ್ ಆದಂತಹ ವಿಜುವಲ್ಸ್. ಈ ತರಹದ ಅಧಿಕಾರಿಗಳು ಇಲಾಖೆಯಲ್ಲಿ ಇದ್ದರೆ ಏನಾಗಬಹುದು? ವ್ಯವಸ್ಥೆ ಬುಡಮೇಲಾದೀತು. ಅದರ ಅರ್ಥ ಏನು ಅನ್ನೋದೇ ಈಗ ಅರ್ಜಿದಾರನ ಪ್ರಶ್ನೆ. ನಾನು ಕಚೇರಿಯ ಸರ್ಕಾರಿ ವಾಹನಗಳ ಚಲನವಲನದ ಬಗ್ಗೆ ಮಾಹಿತಿ ಕೇಳೋದಕ್ಕೆ ಹೋದರೆ ದುಡ್ಡು ಕೊಟ್ಟು ನನ್ನನ್ನು ಬಾಯಿ ಮುಚ್ಚಿಸುವಂತಹ ಪ್ರಯತ್ನಗಳು ಯಾಕಾಯಿತು? ಸೊ ಇದಕ್ಕೆ ಉತ್ತರ ಸಿಗಬೇಕು ಅಂಥೇಳಿ ಅರ್ಜಿದಾರ ಈಗ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅರ್ಜಿದಾರನಿಗೆ ದುಡ್ಡು ಕೊಡುವಂತಹ ದೃಶ್ಯವೂ ಕೂಡ ಸರಿಯಾಗಿದೆ. ಇವೆಲ್ಲವನ್ನು ಗಮನಿಸ್ತಾ ಇದ್ರೆ ನಿಜಕ್ಕೂ ಕೂಡ ವ್ಯವಸ್ಥೆಯ ಅವಸ್ಥೆ ಎಂತಹದ್ದು ಅನ್ನೋದು ಅರ್ಥ ಆಗ್ತಾ ಇಲ್ಲ. ವ್ಯವಸ್ಥೆಯ ಅವಸ್ಥೆ. ಸೊ ಇಲಾಖೆಯ ವಾಹನದ ಚಲನವಲನ ಮಾಹಿತಿ ಕೋರಿ ಅರವಿಂದ್ ಛಲವಾದಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ಮಾಹಿತಿ ನೀಡೋದಕ್ಕೆ ಹೋದಾಗ 168 ರೂಪಾಯಿಯ ಶುಲ್ಕ ಪಾವತಿಸುವಂತೆ ಇಲಾಖೆಯಿಂದ ಸೂಚನೆ. ಆ ಸೂಚನೆಯಂತೆ 168 ಪಾವತಿಸಿದ ಅರ್ಜಿದಾರ ಇನ್ನು ಚಲನ್ನ ಪ್ರತಿ ಸಲ್ಲಿಸಲು ಕಚೇರಿಗೆ ತೆರಳಿದ್ದ ವೇಳೆ ಘಟನೆ ಬೆಳಕಿಗೆ ಬಂದಿದೆ. ಇನ್ನು ಸಿಬ್ಬಂದಿ ಈಶ್ವರಪ್ಪ ಬೂದಿಹಾಳ ಹಣ ನೀಡೋದಕ್ಕೂ ಮುಂದಾದರೆಂಬ ಆರೋಪ ಇದೆ. ಅಧಿಕಾರಿಯ ನಡೆ ಹಲವು ಅನುಮಾನಗಳಿಗೂ ಕೂಡ ಕಾರಣ ಮಾಡಿಕೊಟ್ಟಿದೆ. ಘಟನೆಯ ವಿಡಿಯೋ ಅರ್ಜಿದಾರನ ಮೊಬೈಲ್ನಲ್ಲಿ ಸರಿಯಾಗಿದ್ದು, ಅಧಿಕಾರಿಯ ನಡೆ ಹಲವು ಅನುಮಾನಗಳಿಗೂ ಕೂಡ ಕಾರಣವಾಗಿದೆ. ಮಾಹಿತಿ ಕೇಳಿದ್ರೆ ಭ್ರಷ್ಟಾಚಾರ ಮಾಡಿರುವುದು ಹೊರಗೆ ಬರುವ ಆತಂಕವೇ? ಹಣ ನೀಡುವ ಅಧಿಕಾರಿ ವಿಡಿಯೋ ವೈರಲ್. ಸರ್ಕಾರಿ ಸಿಬ್ಬಂದಿಯ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪ್ರಕರಣದ ಕುರಿತು ಸ್ಪಷ್ಟನೆ ನೀಡುವಂತೆ ಇಲಾಖೆಗೆ ಆಗ್ರಹ ಕೂಡ ವ್ಯಕ್ತವಾಗಿದೆ. ಸೊ ಈ ಬಗ್ಗೆ ಬೂದಿಹಾಳ ಸಿಬ್ಬಂದಿಗೂ ಕೂಡ ಫೋನ್ ಸಂಪರ್ಕಗಳಾಗ್ತಾ ಇದೆ. ಅರವಿಂದ್ ಛಲವಾದಿ ಅರ್ಜಿದಾರನಿಗೂ ಕೂಡ ಸಂಪರ್ಕಗಳಾಗ್ತಾ ಇದೆ. ಇನ್ನು ಹಿಂದುಳಿದ ವರ್ಗಗಳ ತಾಲೂಕು ಅಧಿಕಾರಿಗೂ ಕೂಡ ನಾವು ಫೋನ್ ಸಂಪರ್ಕಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ತಂಡಕ್ಕೆ ಯಾವುದೇ ತರಹದ ಸಹಕಾರಗಳನ್ನು ಅವ್ರು ಕೊಡ್ತಾ ಇಲ್ಲ. ಸೊ ಏನು ಕತೆ ಇದು? ಲಂಚ ಯಾಕೆ ಕೊಡೋದಕ್ಕೆ ಹೋದ್ರಿ ಕೇಳೋಣ ಅಂಥೇಳಿ ಅವರ ಫೋನ್ ಸಂಪರ್ಕ ಪ್ರಯತ್ನ ಪಟ್ಟರೆ ಫೋನ್ ರಿಸೀವ್ ಮಾಡುವಂತಹ ಗೋಜಿಗೆ ಹೋಗ್ತಾ ಇಲ್ಲ. ನಮ್ಮ ತಂಡ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಫೋನ್ ರಿಸೀವ್ ಮಾಡುವಂತಹ ಗೋಜಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೇಳ್ತಾ ಇಲ್ಲ. ಸೊ ಹಿಂದುಳಿದ ವರ್ಗಗಳ ತಾಲೂಕು ಅಧಿಕಾರಿಗೂ ಕೂಡ ಸಂಪರ್ಕ ಪ್ರಯತ್ನಗಳಾಗ್ತಾ ಇದೆ.
ಇನ್ನು ಈ ಇಲಾಖೆ ಯಾರ ವ್ಯಾಪ್ತಿಗೆ ಬರುತ್ತೆ, ಆ ವ್ಯಾಪ್ತಿಯ ಸಚಿವರು ಯಾರು, ಇನ್ನು ಆ ಭಾಗದ ಶಾಸಕರು ಯಾರು, ಯಾರ ಮೂಗಿನ ನೇರಕ್ಕೆಲ್ಲ ಈ ಇಲಾಖೆ ಬರುತ್ತೆ, ಎಲ್ಲರೂ ಕೂಡ ಉತ್ತರ ಕೊಡಬೇಕು. ಈ ತರಹದ ಅಧಿಕಾರಿಗಳ ಚಲನವಲನದ ಮೇಲೆ ಪ್ರತ್ಯೇಕವಾದಂಥ ಗಮನ ಇರಲಿ ಇಲಾಖೆಗೆ. ಸೊ ಈ ತರಹದ್ದೊಂದು ವ್ಯವಸ್ಥೆ ನಿಜಕ್ಕೂ ಕೂಡ ಸಾರುತ್ತಿರುವ ಸಂದೇಶವೇನು? ಅರ್ಜಿದಾರರು ತಮ್ಮ ಹಕ್ಕನ್ನು ಪ್ರಯೋಗ ಮಾಡ್ತಾರೆ. ಯಾವುದೇ ಸರ್ಕಾರಿ ಇಲಾಖೆ ಆಗಿರಲಿ, ಹೆಸರು ಅರವಿಂದ್ ಚಲವಾದಿ ಅಂತೇಳಿ ನಾನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಒಂದು ಮಾಹಿತಿ ನೀಡಿದ್ದೀನಿ. ವಾಹನದ ಲಾಗ್ಬುಕ್ಕು ಮತ್ತು ಸಿಬ್ಬಂದಿಗಳದು ಮಾಹಿತಿ ಕೊಡ್ರಿ ಅಂತೇಳಿ. ಆ ಮಾಹಿತಿಯನ್ನು ಕೇಳಿದಕ್ಕೆ ಅದು ಪುಟಗಳು 80 ಪುಟ ಅದಾವ. ಆ 80 ಪುಟಕ್ಕೆ 160 ರೂಪಾಯಿ ಕಟ್ರಿ ಬರ್ಣ ಮಾಡಿ ನೀವು ಮಾಹಿತಿ ಒದಗಿಸ್ತೀವಿ ಅಂತೇಳಿ ನನಗೊಂದು ಹಿಂಬರ ಕೊಟ್ಟಿದ್ರು ಅವರು. ಆ ಹಿಂಬರದ ಆಧಾರದ ಮೇಲೆ ಮತ್ತು ನಾನು ಹೋಗಿ ಅದನ್ನು ಬರ್ಣ ಮಾಡಿ, ಸರ್ ನಂದು ಬರ್ಣ ಮಾಡಿ ನೀವು ಮಾಹಿತಿ ಕೊಡ್ರಿ ಅಂತೇಳಿ ಅದನ್ನು ಕೊಡಕ್ಕೆ ಒಂದು ಸ್ಲಿಪ್ ಕೊಡೋಕಂತ ವಿಷಯದೊಳಗೆ ಈಶ್ವರಪ್ಪ ಬೂದ್ಯಾಳ ಅಂತೇಳಿ ಸರ್ ಇಲ್ರಿ ಆ ಮಾಹಿತಿ ಏನು ಮಾಡ್ತೀರಿ ಅಂಥೇಳಿ ನನ್ನ ಕಿಶೆದಾಗ ರೊಕ್ಕ ಒತ್ತಾಯಪೂರ್ವಕವಾಗಿ ನೀಡಕ್ಕೆ ಬಂದರು. ಸರ್ ನನಗೆ ರೊಕ್ಕ ಪಕ್ಕ ಏನು ಮಾಡಿರಿ, ನನಗೆ ಮಾಹಿತಿ ಕೊಡ್ರಿ ಅಂತ ಕೇಳಿನಿ. ರೊಕ್ಕ ಏನು ಮಾಡ್ತೀರಿ, ಮಾಹಿತಿ ತೊಗೊರಿ, ಮಾಹಿತಿನೂ ಕೊಡ್ತೀನಿ, ರೊಕ್ಕನ ತೊಗೊರಿ ಅಂತೇಳಿ ಅಂದ್ರಿ. ಈ ಇಲಾಖೆಯಲ್ಲಿ ಏನು ಭ್ರಷ್ಟಾಚಾರ ನಡೆದತ್ತೆ ಅನ್ನೋದು ಮತ್ತು ತನಿಖೆ ಆಗಬೇಕು. ಮತ್ತು ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನು ತಾಲೂಕು ಅಧಿಕಾರಿಗಳದಾರ ಮೀನಾಕ್ಷಿ ಕೋಟೆ ಅಂತೇಳಿ ಅವ್ರು ಏನು ಇಲ್ಲಿ ಭ್ರಷ್ಟಾಚಾರ ನಡೆದತ್ತಲ್ಲ, ಈ ಇಲಾಖೆದವ್ರಿಗೆ ನನಗೆ ಗೊತ್ತೇ ಇಲ್ಲ ಅಂತ ಕೇಳ್ತಾರೆ. ನಾನು ಕೇಳಿನ ಹೋಗೋಣ, ನನಗೇನು ಗೊತ್ತಿಲ್ಲ, ನಾವು ಎಲ್ಲಾರ್ದಾಗ ಏನೇನು ಮಾಡ್ತಾರೆ ಸಿಬ್ಬಂದಿಗಳು ಅಂತ ಹೇಳ್ತಾರೆ. ಮತ್ತು ಇದರ ಒಂದು ಸೂಕ್ತ ತನಿಖೆಯನ್ನು ವಹಿಸೋಕೆ ನಾನು ಜಿಲ್ಲಾಗೆ ಇದ್ದಂಥ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಕ್ಕೂ ಕೂಡ ನಾ ರೆಡಿಯಾಗಿನಿ. ಈಗ ನಾನು ಆಲ್ರೆಡಿ ಪತ್ರದ ಮುಖಾಂತರ